ಶ್ರೀ ಗುರುಭ್ಯೋ ನಮಃ. ಶ್ರೀ ಶಿವಕುಮಾರ ಮಹಾಸ್ವಾಮಿನೇ ನಮೋ ನಮಃ. ಪ್ರೀತಿಯ ನನ್ನ ಎಲ್ಲ ವೀಕ್ಷಕರಿಗೂ ಕೂಡ ಆರ್ಥಿಕ ಸುಸ್ವಾಗತವನ್ನು ಬಯಸ್ತೇನೆ. ಜುಲೈ ತಿಂಗಳ ಕುಂಭರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ಕುಂಭರಾಶಿಯವರಿಗೆ ಯಾವಾಗಲೂ ಕೂಡ ರೋಗ ಬಾಧೆ ಇರುತ್ತೆ. ಆ ರೋಗ ಬಾಧೆಯಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಮೊದಲನೇದಾಗಿ ನಾವು ಗ್ರಹಗಳ ಪಲ್ಲಟವನ್ನು ನಾವು ನೋಡಿಕೊಂಡು ಬರೋಣ. ಶುಕ್ರ 6ನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಕುಜ 12ನೇ ತಾರೀಕು ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನ ರವಿ 16ನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಬುಧ 19ನೇ ತಾರೀಕು ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. 19 ದಿವಸಗಳ ಕಾಲನೂ ಕೂಡ ಅಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸ್ಥಿತರಾಗಿರ್ತಾರೆ ಅಂತ. ಜೊತೆಗೆ ಶುಕ್ರ ತಿಂಗಳ ಅಂತ್ಯ ಭಾಗದಲ್ಲಿ ಅಂದ್ರೆ 31ನೇ ತಾರೀಕು ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಸಿಂಹ ರಾಶಿಯನ್ನ ಶುಕ್ರನಿಗೆ ಶತ್ರುವಿನ ಮನೆ ಅಂತ ಕರ್ಕೊಳ್ತೀವಿ. ಆ ಶತ್ರುವಿನ ಮನೆಗೆ ಶುಕ್ರ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಜೊತೆಗೆ ಯಥಾಸ್ಥಿತಿಯಾಗಿ ಗುರು ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಜೊತೆಗೆ ರಾಹು ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕೇತು ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಒಟ್ಟಾರೆಯಾಗಿ ನಾವು ಗ್ರಹಗಳ ಪಲ್ಲಟವನ್ನು ನಾವು ನೋಡ್ಕೊಂಡು ಬಂದ್ವಿ. ಆಷಾಢ ಮಾಸ ಯಾವಾಗ ಪ್ರಾರಂಭ ಬರುತ್ತೆ ಅಂದ್ರೆ ಈ ಜುಲೈ ತಿಂಗಳಿನಲ್ಲಿ ಆಷಾಢ ಮಾಸ ಪ್ರಾರಂಭ ಆಗುವಂತಹ ದಿನಾಂಕ ಬಂದು 6ನೇ ತಾರೀಕು ಜುಲೈ 6ನೇ ತಾರೀಕು ಪ್ರಾರಂಭ ಆಗಿದ್ದು ಸಮಾಪ್ತಿಯಾಗುವಂಥದ್ದು ಆಗಸ್ಟ್ 4ನೇ ತಾರೀಕು ಸಮಾಪ್ತಿಯಾಗುವಂಥದ್ದು ಆಗ್ತದೆ. ಈ ಆಷಾಢ ಮಾಸದಲ್ಲಿ 4 ಶುಕ್ರವಾರಗಳು ಬರ್ತಾ ಇದ್ದಾವೆ. ಆ 4 ಶುಕ್ರವಾರಗಳ ದಿನಾಂಕವನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇ ಶುಕ್ರವಾರ 12ನೇ ತಾರೀಕು, 2ನೇ ಶುಕ್ರವಾರ 19ನೇ ತಾರೀಕು, 3ನೇ ಶುಕ್ರವಾರ 26ನೇ ತಾರೀಕು, 4ನೇ ಶುಕ್ರವಾರ ಆಗಸ್ಟ್ 2ನೇ ತಾರೀಕು. ಈ ಸಮಯದಲ್ಲಿ ಲಕ್ಷ್ಮೀ ಪೂಜೆ, ಲಕ್ಷ್ಮೀ ದೇವತೆಯ ಆರಾಧನೆ ಅಥವಾ ಲಕ್ಷ್ಮೀ ದೇವಿಗೆ ಷೋಡಶೋಪಚಾರ ಪೂಜಾದಿಗಳನ್ನ ಅಥವಾ ಅಷ್ಟೋತ್ತರಾದಿಗಳನ್ನ ಸಂಕಲ್ಪಾದಿಗಳನ್ನ ಮಾಡಿಕೊಂಡು ನಿಮ್ಮ ಕುಂಕುಮಾರ್ಚನೆಯನ್ನ ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆಯನ್ನ ಮಾಡಿ ತುಂಬಾ ಒಳ್ಳೆಯದು. ಆ ಲಕ್ಷ್ಮಿಯ ಕೃಪಕಟಾಕ್ಷವನ್ನ ನೀವು ಪಡೆದುಕೊಳ್ಳಿ. ಆ ಲಕ್ಷ್ಮಿಯ ಅನುಗ್ರಹವನ್ನು ನೀವು ಪಡ್ಕೊಂಡ್ರೆ ಸಂಪೂರ್ಣವಾಗಿ ನಿಮಗೆ ಎಲ್ಲಾ ರೀತಿಯಾಗಿ ಆಯುಷ್ ಆರೋಗ್ಯ ಸಂಪೂರ್ಣವಾಗಿ ಇರುತ್ತೆ ಅಂತ. ಜೊತೆಗೆ ಮುತ್ತೈದರಿಗೂ ಕೂಡ ಸಂಪೂರ್ಣ ದೀರ್ಘಕಾಲವಾಗಿ ಮುತ್ತೈದೆ ಭಾಗ್ಯವನ್ನ ಆ ಲಕ್ಷ್ಮೀ ದೇವಿ ಅನುಗ್ರಹವನ್ನ ಮಾಡ್ತಾಳೆ ಅಂತ. ತಮಗೆ ಇಲ್ಲಿ ನಾವು ಕುಂಭ ರಾಶಿಯನ್ನ ನಾವು ಸೂಚಿಸ್ತಾ ಇದ್ದೀವಿ. ಕುಂಭ ರಾಶಿಯನ್ನ ಯಾವಾಗ್ಲೂ ಹೇಳ್ತೀವಿ ಇದು ರೋಗ ರಾಶಿ ಅಂತ. ಈ ಕುಂಭ ರಾಶಿಯನ್ನ ಒಂದು ಮಡಿಕೆಯ ರಾಶಿ ಅಂತ ಕರ್ಕೊಳ್ತೀವಿ. ಆ ಮಡಿಕೆಯಲ್ಲಿ ಇರ್ತಕ್ಕಂಥದ್ದು ನಿಗೂಢ. ಆ ಮಡಿಕೆಯಲ್ಲಿ ಇರುವಂತದ್ದು ಏನು ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಅದನ್ನ ನಿಗೂಢ ರಾಶಿ ಅಂತ ನಾವು ಕರ್ಕೊಳ್ತೀವಿ. ತಮ್ಮಲ್ಲಿರ್ತಕ್ಕಂಥ ವಿದ್ಯೆಯನ್ನ ಯಾರೊಂದಿಗೂ ಕೂಡ ಹಂಚಿಕೊಳ್ಳಬೇಡಿ. ಆ ವಿದ್ಯೆಯನ್ನ ನೀವು ಹಂಚಿಕೊಂಡ್ರೆ ನಿಮಗೆ ತಿರುಗುಬಾಣ ಆಗ್ತದೆ. ಆದ್ರಿಂದ ಅದನ್ನು ಕೂಡ ಬಹಳ ಎಚ್ಚರಿಕೆಯಿಂದ ವಹಿಸಿಕೊಂಡು ತಮ್ಮ ಮುಂದಿನ ಜೀವನದಲ್ಲಿ ಯಾವ ಗ್ರಹದಿಂದ ಶುಭವನ್ನು ಉಂಟು ಮಾಡ್ತದೆ. ಇಲ್ಲಿ ರವಿಗ್ರಹದಿಂದ ನಿಮಗೆ ಒಳ್ಳೆಯ ಸೂಚನೆಯನ್ನ ಸೂಚಿಸ್ತಾ ಇದೆ. ರವಿ 6ನೇ ಭಾವದಲ್ಲಿದ್ದಾಗ ಆರೋಗ್ಯ ಉತ್ತಮವನ್ನು ಕೊಡ್ತಾನೆ. ಶತ್ರುಗಳ ಪರಾಜಯವನ್ನು ಮಾಡ್ತಾನೆ. ನಿಮಗೆ ಯಾರಾದ್ರೂ ಶತ್ರುಗಳಿದ್ರೆ ಅದರಿಂದ ಪರಾಜಯವನ್ನು ಉಂಟು ಮಾಡ್ತದೆ. ಅಥವಾ ದುಃಖವನ್ನ ಏನಾದ್ರೂ ದುಃಖಗಳು ಮನೆಯಲ್ಲಿದ್ರೆ ನಿಮಗೆ ಏನಾದ್ರೂ ಒಂದು ದುಃಖ ಏನಾದ್ರೂ ಕಾಡ್ತಾ ಇದ್ರೆ ಅದನ್ನ ನಾಶವನ್ನು ಮಾಡುವಂತ ಶಕ್ತಿ ರವಿಗ್ರಹಕ್ಕಿರುತ್ತೆ. ಆದ್ರಿಂದ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರವನ್ನ ಮಾಡಿ ತುಂಬಾ ಒಳ್ಳೆಯ ಫಲಗಳನ್ನ ತಾವು ಕಾಣ್ತೀರಾ ಅಂತ. ಜೊತೆಗೆ 5ನೇ ಮನೆಯಲ್ಲಿ ರವಿ ಇರುವುದರಿಂದ ಶಾರೀರಿಕ ಪೀಡೆಗಳನ್ನು ಕೊಡ್ತಾನೆ. ವೈರಿಗಳಿಂದ ಸ್ವಲ್ಪ ಕಷ್ಟಗಳನ್ನು ಕೊಡ್ತಾನೆ. ಸಂತೋಷ ಹಾನಿಯನ್ನ ಮಾಡ್ತಾನೆ. ಹೀಗೆ ಅನೇಕ ರೀತಿಯಾಗಿ ಕಷ್ಟಗಳನ್ನು ಕೊಡ್ತಾನೆ. ಅದರಿಂದನೂ ಕೂಡ ನೀವು ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು. 3ನೇ ಮನೆಯಲ್ಲಿ ಕುಜನಿರುವುದರಿಂದ
ಕುಜ ಮನೆಯ ಕಳ್ಳತನವನ್ನ ಸೂಚಿಸ್ತಾ ಇದ್ದಾನೆ. ಆದ್ರಿಂದ ಮನೆಗೆ ಬೇಕಾಗಿರ್ತಕ್ಕಂಥ ಭದ್ರತೆಯನ್ನ ತಾವು ಒದಗಿಸಿಕೊಳ್ಳಿ. ಹಾಗೆ ನೀವು ಯಾರಿಗಾದ್ರೂ ಲಂಚವನ್ನ ಕೊಡ್ತಾ ಇದ್ರೆ, ಏನೋ ಒಂದು ಕೆಲಸಗಳನ್ನ ಹಾಕ್ಬೇಕು, ಆ ಕೆಲಸಕ್ಕೆ ನೀವು ಲಂಚ ಕೊಡ್ಲೇಬೇಕು. ನಮ್ಮ ಫೈಲ್ ಮೂವ್ ಆಗ್ಬೇಕು ಅಂದ್ರೆ ನಾವು ಲಂಚ ಕೊಡ್ಲೇಬೇಕು. ಅದಕ್ಕೂ ಕೂಡ ಇಲ್ಲಿ ಸೂಚಿಸ್ತಾ ಇದೆ. ಬಹಳ ಅದರಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಇನ್ನ 4ರಲ್ಲಿ ಕುಜ ಸಂಚಾರ ಮಾಡ್ತಾ ಇರುವಾಗ ವಾತ ಪಿತ್ತಾದಿಗಳಿಂದ ಜ್ವರ, ಕ್ಲೇಶ ಭಯ, ಜ್ವರ ಭಯ, ನಾದ ಭಯ ಇವೆಲ್ಲವೂ ಕೂಡ ತೊಂದರೆ ಉಂಟಾಗಬಹುದಂತ ಸಾಧ್ಯತೆಯೂ ಕೂಡ ಇಲ್ಲಿ ಸೂಚಿಸ್ತಾ ಇದೆ. ಆದ್ರಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಇನ್ನ ಬುಧ 6ನೇ ಮನೆಯಲ್ಲಿರುವಾಗ ಯೋಗ ಭಾಗ್ಯಾದಿಗಳನ್ನು ಕೊಡ್ತಾನೆ ಮತ್ತು ಯಶಸ್ಸನ್ನು ಕೂಡ ಕೊಡ್ತಾನೆ. ವಿದ್ಯಾರ್ಥಿಗಳಿಗೆ ಉತ್ತಮ ಸ್ಥಾನಮಾನವನ್ನು ಕೊಡ್ತಾನೆ. ವಿದ್ಯಾರ್ಥಿಯರಿಗೆ ಓದಿನಲ್ಲಿ ಆಸಕ್ತಿಯನ್ನ ಉಂಟು ಮಾಡ್ತಾನೆ. ಅದರಲ್ಲೂ ಕೂಡ ಉತ್ತಮ ಫಲವನ್ನ ತಾವು ಕಾಣಬಹುದಾಗಿದೆ. ಇನ್ನ 4ನೇ ಮನೆಯಲ್ಲಿ ಗುರು ಇರುವುದರಿಂದ ಕ್ಲೇಶ, ಬಂಧುಗಳ ವಿವಾದವನ್ನ, ಏನಾದ್ರೂ ಒಂದು ವಿವಾದವನ್ನ ತಮ್ಮ ಸಂಬಂಧಿಕರು ತಮ್ಮ ಮೇಲೆ ಎಳೆದಾಡ್ತಾರೆ. ಅದರಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಮತ್ತು ಅದರಿಂದ ಅಶಾಂತಿಯನ್ನ ಉಂಟಾಗ್ತದೆ. ಅದಕ್ಕೆ ನೀವು ಏನು ಆ ವಿಚಾರಕ್ಕೆ ಹೋಗ್ಬೇಡಿ, ವಿವಾದಗಳ ವಿಚಾರಕ್ಕೆ ನೀವು ಹೋಗ್ಲೇಬೇಡಿ. ಅದರಿಂದ ನೀವು ಅಶಾಂತಿಯನ್ನ ಪಡೆದುಕೊಳ್ತೀರಾ. ಅದರಿಂದನೂ ಕೂಡ ನೀವು ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಇನ್ನು 5ನೇ ಮನೆಯಲ್ಲಿ ಶುಕ್ರ ಇರುವುದರಿಂದ ಗುರು ಹಿರಿಯರು, ಬಂಧು ಮಿತ್ರರು, ಸಮಾರಂಭ, ಸಂತೋಷವನ್ನ ಉಂಟು ಮಾಡ್ತದೆ ಅಂತ ಇಲ್ಲಿ ಸೂಚಿಸ್ತಾ ಇದೆ. ಇದಕ್ಕೆ ವಿಶೇಷವಾಗಿ ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳಿ. ನಂತರ ಶನಿ ಜನ್ಮದಲ್ಲೇ ಇರುವುದರಿಂದ ಕುಂಭರಾಶಿಯವರಿಗೆ 7.5 ನಡೀತಾ ಇದೆ. 7 ಶನಿ ನಡೀತಾ ಇರೋದ್ರಿಂದ ತಾವು ಮಾಡುವಂತಹ ಯಾವುದೇ ಒಂದು ವ್ಯಾಪಾರ ಆಗಲಿ, ವ್ಯವಹಾರ ಆಗಲಿ, ಉದ್ಯೋಗ ಆಗಲಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆಗಲಿ, ಅಥವಾ ಕಬ್ಬಿಣ ವ್ಯಾಪಾರ ಆಗಲಿ, ಸಿಮೆಂಟ್ ವ್ಯಾಪಾರ ಆಗಲಿ, ಅಥವಾ ಪೇಂಟ್ಸ್ ವ್ಯಾಪಾರ ಆಗಲಿ, ಪ್ರತಿಯೊಂದರಲ್ಲೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು. ಯಾಕಂತಂದ್ರೆ ಇದು 7 ಶನಿ ಇರುವುದರಿಂದ ವ್ಯಾಪಾರ ನಷ್ಟ ಆಗುವಂತ ಸಾಧ್ಯತೆ ಇಲ್ಲಿ ಸೂಚಿಸ್ತಾ ಇದೆ. ಅದರಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಇನ್ನ ಅದರಿಂದನೂ ಕೂಡ 7 ಶನಿ ಇರುವುದರಿಂದ ವಿಷ, ರಾಸಾಯನಿಕ ಅಥವಾ ಅಗ್ನಿ ಅವಘಡಗಳಿಂದ ಹಾನಿಯಾಗುವಂತದ್ದು ತೋರಿಸ್ತಾ ಇದೆ. ಅದರಿಂದ ಕೂಡ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಇನ್ನ 2ರಲ್ಲಿ ರಾಹು ಇರುವುದರಿಂದ ಕುಂಭರಾಶಿಯ ದಂಪತಿಗಳಿಗೆ ಸಂತಾನಾಭಾವ ಇದ್ರೆ ಅಥವಾ ಸಂತಾನದ ಕೊರತೆ ಇದ್ದರೆ ಆಶ್ಲೇಷ ಪೂಜೆ ಮಾಡಿಸಿ, ಅಥವಾ ತಮ್ಮ ಮನೆದೇವರ ಪೂಜೆಯನ್ನು ಮಾಡಿಸಿ, ಅಥವಾ ಕಲಿಯುಗದ ಬ್ರಹ್ಮನಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿಗೆ ಜೇನುತುಪ್ಪದ ಅಭಿಷೇಕವನ್ನು ಮಾಡಿಸಿ ಸಂಪೂರ್ಣವಾಗಿ ಸಂತಾನ ಪ್ರಾಪ್ತಿ ಆಗುವಂಥದ್ದು ಆಗ್ತದೆ. ಜೊತೆಗೆ ಇಲ್ಲಿ ಧನ ಸಂಪತ್ತು ಕೊಡ್ತಾನೆ ರಾಹು, ವಾಕ್ ಸಂಪತ್ತು ಕೂಡ ಕೊಡ್ತಾನೆ, ಅಭಿವೃದ್ಧಿಯನ್ನು ಮಾಡ್ತಾನೆ, ಪುತ್ರ ಲಾಭಾದಿಗಳನ್ನು ಕೂಡ ರಾಹು ಸೂಚಿಸ್ತಾ ಇದ್ದಾನೆ. ಇದರಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಕುಂಭರಾಶಿಯವರು ಪರಿಹಾರ ಏನು ಅಂತಂದ್ರೆ, ಪ್ರತಿ ಶನಿವಾರ, ಯಾಕಂದ್ರೆ ನಿಮಗೆ 7 ಶನಿ ನಡೀತಾ ಇರುವುದರಿಂದ, 7.5 ನಡೀತಾ ಇರುವುದರಿಂದ ಪ್ರತಿ ಶನಿವಾರ ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿಯನ್ನು ಹಚ್ಚಿ, 9 ಎಳ್ಳು ಬತ್ತಿಯನ್ನು ಹಚ್ಚಿ, ಆ ಹಚ್ಚುವುದರ ಮೂಲಕ ನಿಮಗೆ ಬಂದಿರತಕ್ಕಂತ ಯಾವುದೇ ಕಷ್ಟಗಳು ಮತ್ತು ಕಾರ್ಪಣ್ಯಗಳು ಬಂದರೂ ಕೂಡ ನಿವಾರಣೆ ಮಾಡುವಂತ ಶಕ್ತಿ ಆ ಶನಿ ಪರಮಾತ್ಮನಿಗೆ ಇರುತ್ತೆ. ಆ ಶನಿ ಪರಮಾತ್ಮನ ದರ್ಶನವನ್ನ ನೀವು ಮಾಡಿ. ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ ಅಂತ ಹೇಳುತ್ತಾ ನಮಸ್ಕಾರಗಳು.